ನಮಸ್ಕಾರ. ನನ್ನ ಎಷ್ಟೋ ಮಂದಿ ಸ್ನೇಹಿತರಿಗೆ, ಸಹಪಾಠಿಗಳಿಗೆ 50 ತುಂಬುತ್ತಾ ಇದೆ. ನನಗಿನ್ನೂ ಇಲ್ಲ, ನನಗಿನ್ನೂ 49 ವರ್ಷ, ಮುಂದಿನ ವರ್ಷ 50 ಆಗುತ್ತೆ. ಆದರೆ 50 ತುಂಬಿರೋರು ಕೂಡ ಇದೇ ತರಹದ ಡಿನಯಲ್ ಮೋಡಲ್ಲಿ ಇರೋದನ್ನು ನೋಡ್ತಾ ಇದ್ದೀನಿ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಅನ್ನೋ ಮಾತು ನಮ್ಮ ಕಿವಿಗೆ ಆವಾಗವಾಗಲೇ ಅಪ್ಪಳಿಸ್ತಾನೇ ಇರುತ್ತೆ. 50 ತುಂಬಿದವರು ಹೇಳ್ತಾ ಇದ್ದಾರೆ ಅದನ್ನ. ಆದರೆ ಇದೇ ಮಾತನ್ನೇ 40 ತುಂಬಿದಾಗಲೂ 30 ತುಂಬಿದಾಗಲೂ ಅವ್ರು ಹೇಳಿರೋದು ಇನ್ನೂ ನೆನಪಿದೆ. ಏಜ್ ಇಸ್ ಜಸ್ಟ್ ಅ ನಂಬರ್ ಅನ್ನೋದು ಒಳ್ಳೆ ಆ್ಯಟಿಟ್ಯೂಡೇ ಒಂದು ರೀತಿಯಲ್ಲಿ. ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಮಹತ್ವ ನಾವು ಕೊಡಬೇಕಾಗಿಲ್ಲ ಅನ್ನೋ ತರಹದಲ್ಲಿ ನೋಡಿದಾಗ. ಆದರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಅಂದುಕೊಂಡು ಆ ಏಜಿಗೆ ತಕ್ಕನಾದ ತಯಾರಿ ಮಾಡಿಕೊಳ್ಳದೆ ಹೋದರೆ ಆಗ ಅಪಾಯ ತಪ್ಪಿದ್ದಲ್ಲ. ಏನು ತಯಾರಿ ಮಾಡಿಕೊಳ್ಬೇಕು? ಮೊದಲನೇದು, ಎಲ್ಲರಿಗೂ ಗೊತ್ತಿರುವಂತಹ ಈ ಫಿನಾನ್ಷಿಯಲ್ ಫ್ರೀಡಮ್ ಇದೆಯಲ್ಲ, ಅದರ ತಯಾರಿ. ಫಿನಾನ್ಷಿಯಲ್ ಫ್ರೀಡಮ್ ಅಂತ ಅಂದರೆ ಈ ಹೊತ್ತಿನ ಲೆಕ್ಕಾಚಾರ ಹಾಕ್ಕೊಂಡು ನಾವು ಮುಂದೆ ಹೀಗೇನೆ ಇರ್ತೀವಿ ಅಂತ ಅಂದ್ಕೊಂಡು ಮಾಡೋ ಲೆಕ್ಕಾಚಾರ ಅಲ್ಲ. ಮುಂದೆ ಬಂದೊದಗಬಹುದಾದಂತಹ ಎಲ್ಲ ಸಂದರ್ಭಗಳು, ಎಲ್ಲ ಸಮಸ್ಯೆಗಳು, ಇವುಗಳನ್ನು ಮುಂಗಂಡು ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಮಾಡಿಕೊಳ್ಳೋದು. ಈ ಕಂಟಿಂಜೆನ್ಸಿ ಪ್ಲ್ಯಾನಿಂಗ್ ಅಂತ ಏನು ಹೇಳ್ತೀವಿ, ಏನೋ ನನಗೆ ಗೊತ್ತಿಲ್ಲದೆ ಇರೋದು ಕೂಡ ಬಹಳ ದೊಡ್ಡದು ಕೂಡ ಆಗಬಹುದು ಅಂತ ಅನ್ನೋ ತರಹದ ಕಲ್ಪನೆಯನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂತಹ ತಯಾರಿ ಮಾಡಿಕೊಳ್ಳೋದು ಹಣಕಾಸಿನ ವಿಷಯದಲ್ಲಿ. ಹೆಚ್ಚು ಮಂದಿ ಅದನ್ನು ತಮ್ಮ ಕೈಲಾದಷ್ಟು ಮಾಡಿಕೊಳ್ತಾರೆ ಅಂತಲೇ ಇಟ್ಕೊಳ್ಳೋಣ. ಯಾಕೆ ಅಂತ ಅಂದರೆ, ಜೀವನ ಸಾಗಬೇಕು ಮುಂದಕ್ಕೆ ಅಂತ ಅಂದರೆ ಅದಕ್ಕೆ ಫ್ಯೂಯಲ್ ಆಗಿ ಹಣ ಬೇಕು ಅನ್ನೋದ್ರ ಗ್ರಹಿಕೆ ಹೆಚ್ಚು ಮಂದಿಗೆ ಇದ್ದೇ ಇರುತ್ತೆ. ಆದ್ದರಿಂದ ತಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಈ ಅಂಶನೇನು ಹೆಚ್ಚು ಮಂದಿ ಬಿಟ್ಬಿಡಲ್ಲ. ಆ ತಯಾರಿಯಲ್ಲಿ ವ್ಯತ್ಯಾಸಗಳಾಗಬಹುದು, ಆ ಸಿನಾರಿಯೋಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗಬಹುದು. ಅದಕ್ಕೆ ಈ ಹೊತ್ತು ಸಾಕಷ್ಟು ಮಾಹಿತಿ, ಸಾಕಷ್ಟು ತಜ್ಞ ಸಲಹೆ ಲಭ್ಯ ಇದೆ. ಅದನ್ನು ಪಡ್ಕೊಂಡು ಆ ಥರದ ಪ್ಲ್ಯಾನಿಂಗ್ ಮಾಡೋದು ಒಳ್ಳೆಯದು. ಆದರೆ ಇದು ಸಣ್ಣ ಸಮಸ್ಯೆ ಆಯಿತು. ಅದಕ್ಕಿಂತಲೂ ದೊಡ್ಡದು ಆರೋಗ್ಯ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಅಂದಾಗ ನಾವು ಫ್ಯಾಕ್ಟರ್ ಇನ್ ಮಾಡ್ಕೊಳ್ಳದೆ ಇರೋವಂಥದ್ದು, ಆ ನಂಬರ್ ದೊಡ್ಡದಾಗ್ತಾ ಆಗ್ತಾ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದು ನಮ್ಮ ಜೀವನದ ಮೇಲೆ ಕೇವಲ ಹಣಕಾಸಿನ ಪರಿಣಾಮ ಮಾತ್ರವನ್ನಲ್ಲ, ಬೇರೆ ಬೇರೆ ತರಹದ ಪರಿಣಾಮಗಳನ್ನು ಬೀರಬಹುದು ಅನ್ನುವಂಥದ್ದು. ಉದಾಹರಣೆಗೆ, ಇನ್ ಕೇಸ್ ಸಂಬಡಿ ಬಿಕಮ್ಸ್ ಬೆಡ್ ರಿಡನ್, ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಬಹುದಾದಂತಹ ಸಮಸ್ಯೆಗಳು. ಇನ್ ಕೇಸ್ ಸಂಬಡಿ ಬಿಕಮ್ಸ್ ಇಮ್ಮೊಬೈಲ್, ಆಚೆ ಹೋಗೋಕ್ಕಾಗದೆ ಒಂದೇ ಕಡೆಗೆ ಇದ್ಬಿಡ್ಬೇಕಾಗಿ ಬಂದರೆ, ಅಥವಾ ಲಿಮಿಟೆಡ್ ಮೊಬಿಲಿಟಿ ಇದ್ದರೆ, ಹೆಚ್ಚು ಓಡಾಡೋಕ್ಕಾಗದೇ ಇರೋಂಥ ಸಂದರ್ಭ ಬಂದರೆ ಅದಕ್ಕೆ ಬೇಕಾದಂತಹ ಮಾನಸಿಕ ತಯಾರಿ ಇದೆಯಾ ಅಂತ ಅನ್ನುವಂಥದ್ದು. ಆರೋಗ್ಯದ ಸಮಸ್ಯೆ ತಮ್ಮದು ಮಾತ್ರ ಅಲ್ಲ, ತಮ್ಮ ಸ್ಪೌಸ್ ಅಥವಾ ಬಾಳಸಂಗಾತಿದೋ ಅಥವಾ ಸುತ್ತಲಿನವ್ರದ್ದೋ ಆದಾಗ ಅದಕ್ಕೆ ಬೇಕಾದಂತಹ ತಯಾರಿ ಇದೆಯೋ ಅಂತ ಅನ್ನುವಂಥದ್ದು. ಇವೆಲ್ಲವೂ ಆರೋಗ್ಯದ ಸುತ್ತಲಿನ ವಿಷಯಗಳಾಯಿತು. ಅದು ಕೂಡ ಸ್ವಲ್ಪ ಅದರ ಸಣ್ಣ ಹೊಡೆತಗಳು ಮುಂಚೆನೇ ಬೀಳೋದ್ರಿಂದ ಒಂದು ಬಗೆಯಲ್ಲಿ ತಯಾರಾಗುತ್ತಾರೇನೋ. ಮೂರನೇದಿದೆಯಲ್ಲ, ಅದು ಮೊದಲೆರಡಕ್ಕಿಂತಲೂ ಬಹಳ ದೊಡ್ಡದು. ಅದೇನಪ್ಪ ಅಂತ ಅಂದರೆ, ಕೆಲಸ ಮಾಡ್ತಾನೋ ಒಂದು ಉದ್ಯಮ ಮಾಡ್ತಾನೋ ಇರೋವಂತಹ ಜನರು ತಮ್ಮ ವಯಸ್ಸಾದ ಕಾಲದಲ್ಲಿ ತಮ್ಮ ಮನರಂಜನೆಗೆ, ಮನೋವಿಕಾಸಕ್ಕೆ, ಮನೋಸಂತೋಷಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ಳದೆ ಇರುವಂಥದ್ದು. ನಮ್ಮ ಮಕ್ಕಳಿನ ಜೊತೆಗಿನ ಸಂಬಂಧ, ಅವರು
ಚಿಕ್ಕವರಾಗಿದ್ದಾಗ ಹೇಗಿತ್ತೋ ಹಾಗೆ ನಮಗೆ ವಯಸ್ಸಾದ ಕಾಲದಲ್ಲೂ ಕೂಡ ಇರುತ್ತೆ ಅಂತ ಕಲ್ಪಿಸ್ಕೊಂಡು, ಅಥವಾ ನಮ್ಮ ಬಾಳ ಸಂಗಾತಿ ಸದಾಕಾಲ ನಮ್ಮ ಜೊತೆಗಿರ್ತಾರೆ ಅಂತ ಊಹಿಸ್ಕೊಂಡು, ನನ್ನ ಸ್ನೇಹಿತರೆಲ್ಲರೂ ಮುಂಚೆ ಹೇಗಿದ್ರೋ ಹಾಗೆ ನನ್ನ ಜೊತೆಗಿರ್ತಾರೆ ಅಂತ ಭಾವಿಸ್ಕೊಂಡು, ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವಂತಹ ಇನ್ನಿತರೆ ವಿಷಯಗಳ ಬಗ್ಗೆ ಗಮನ ಹರಿಸದೆ ಒಂದು ಸ್ಟೇಟಸ್ ಕೋ ಮೇಂಟೈನ್ ಆಗಿಬಿಡುತ್ತೆ ಅನ್ನುವಂತಹ ಈ ತಪ್ಪು ಕಲ್ಪನೆಯಲ್ಲಿ ಇದ್ದುಬಿಡುವಂಥದ್ದು. ಹೆಚ್ಚು ಜನರಿಗೆ ಸಮಯ ಖಾಲಿ ಸಿಕ್ಕರೆ ನಾನು ಏನು ಮಾಡಬಹುದು ಅನ್ನೋದರ ಕಲ್ಪನೆಯೇ ಇಲ್ಲ, ಏನು ಮಾಡಬಹುದು ಅನ್ನೋದರ ಅಂದಾಜೇ ಇಲ್ಲ. ಯಾಕೆಂದರೆ ಅವರಿಗೆ ಈವರೆಗೂ ಅದರ ಬಗ್ಗೆ ಯೋಚಿಸಬೇಕಾಗಿ ಬಂದಿರೋದಿಲ್ಲ. ಅವರ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಅವರ ಜೀವನದ ಬಹುಕಾಲವನ್ನು ಆಕ್ಯುಪೈ ಮಾಡ್ಕೊಂಬಿಟ್ಟಿರೋದ್ರಿಂದ ಈ ಎಂಟಿ ಸ್ಪೇಸ್ ಆದಾಗ ಹೇಗೆ ಡೀಲ್ ಮಾಡೋದು, ಅದರ ಜೊತೆಗೆ ಮಕ್ಕಳು ಗೂಡನ್ನ ಬಿಟ್ಟು ಹಾರು ಹೋದ ಮೇಲೆ ಈ ಎಂಟಿನೆಸ್ಟ್ ಸಿಂಡ್ರೋಮ್ ಬಂದಾಗ ಏನು ಮಾಡೋದು, ಹತ್ತಿರದವರು ಇಲ್ಲವಾದಾಗ ಜೀವನವನ್ನು ತುಂಬಿಕೊಳ್ಳುವಂಥದ್ದು ಏನು ಅನ್ನೋದನ್ನು ಯೋಚಿಸಿರಲ್ಲ. ಇವತ್ತು ಇನ್ನೂ ಒಂದು ಕಾರಣಕ್ಕೆ ಆ ಯೋಚನೆ ಬರೋದಿಲ್ಲ. ಯಾಕೆ ಅಂತಂದರೆ ಎಷ್ಟು ಖಾಲಿ ಸಮಯ ಸಿಕ್ಕುತ್ತೋ ಅದನ್ನೆಲ್ಲವನ್ನು ಮೊಬೈಲ್ ಆಕ್ಯುಪೈ ಮಾಡ್ಕೊಂಬಿಟ್ಟಿರೋದ್ರಿಂದ ನಾವು ಈ ಸ್ಕ್ರೋಲ್ ಮಾಡ್ತಾ 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 ಕಾಲಹರಣ ಮಾಡೋದು ಸುಲಭ ಆಗಿಬಿಟ್ಟಿರೋದ್ರಿಂದ ಅದು ನಮ್ಮ ಏಕಾಂತದ ಸಂಗಾತಿ ಆಗಿಬಿಡುತ್ತೆ ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ಇದ್ಬಿಟ್ಟಿರೋಂಥದ್ದು. ಆದರೆ ಏನಾಗಬಹುದು ಅಂತ ಅಂದರೆ ರಿಟೈರ್ಮೆಂಟ್ ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿ ನಾನು ಆರಾಮಾಗಿರ್ತೀನಿ ಅಂತ ಹೊತ್ತಿನಲ್ಲಿ ಎಷ್ಟೋ ವಿಷಯಗಳು ನಮ್ಮ ಯಂಗರ್ ಡೇಸ್ನಲ್ಲಿ ನಮ್ಮ ಮನಸ್ಸನ್ನು ಸಂತೋಷಗೊಳಿಸ್ತಾ ಇದ್ದಂಥವು ವಯಸ್ಸಾಗ್ತಾ ಆಗ್ತಾ ನಮಗೆ ಅಷ್ಟು ರಂಜನೆಯನ್ನು ಕೊಡದೇ ಇರಬಹುದು. ನಾವು ಇವಾಲ್ವ್ ಆಗಿ ಮುಂದೆ ಹೋಗ್ಬಿಟ್ಟಿರೋದ್ರಿಂದ ಅಯ್ಯೋ ಅವಾಗಿದೆಲ್ಲ ಮಜಾ ಬರ್ತಿತ್ತು ನನಗೆ, ಇವಾಗ ಬರ್ತಿಲ್ವಲ್ಲ ಅಂತ ಅನ್ನೋ ಥರದ ಪರಿಸ್ಥಿತಿಗೆ ಬಂದು ತಲುಪಬಹುದು. ಸುಸ್ಥಿರವಾದಂತಹ ನಮ್ಮ ಮನಸ್ಸನ್ನು ವಿಸ್ತರಿಸ್ತಾ ಹೋಗೋದಕ್ಕೆ ಸುಲಭ ಆಗತಕ್ಕಂತಹ ಓದೋ, ಸಂಗೀತವೋ, ನಾಟಕವೋ ಅಥವಾ ಬೇರಾವುದೋ ಒಂದು ರೀತಿಯ ಸುಸ್ಥಿರ ಮನೋರಂಜನೆಯನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಅದು ಚಿತ್ರ ಬರೆಯೋದರಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದಿರಬಹುದು. ನನಗೇನು ಸಸ್ಟೈನ್ಡ್ ರೀತಿಯಲ್ಲಿ ಸುಸ್ಥಿರ ರೀತಿಯಲ್ಲಿ ಆನಂದವನ್ನು ಕೊಡುತ್ತೆ ಅಂತ ಅನ್ನೋದನ್ನು ಐಡಿಯಲಿ 30 ವರ್ಷ ಇದ್ದಾಗಲೋ 40 ವರ್ಷ ಇದ್ದಾಗಲೋ ಕಂಡುಕೊಂಡ್ಬಿಟ್ರೆ ಒಳ್ಳೆಯದು. ಅಥವಾ ಇನ್ನೂ ಯಂಗರ್ ಡೇಸಲ್ಲಿ ಯಾರಿಗಾರು ಅದು ದಕ್ಕಿದ್ರೆ ಬಹಳ ಸಂತೋಷ. ಇಲ್ಲದೇ ಇದ್ರೂ ಇಟ್ ಈಸ್ ನೆವರ್ ಟೂ ಲೇಟ್. ಹೊಸ ಹೊಸ ವಿಷಯಗಳನ್ನು ಕೆದಕಿ ನೋಡಿ ಹೊಸದೊಂದು ಆಸಕ್ತಿ, ಹೊಸ ಕೌಶಲ ಒಂದರ ಪರಿಚಯ ಮಾಡಿಕೊಳ್ತಾ ಹೋದರೆ ಅದರಿಂದ ನಮ್ಮ ಬಾಕಿ ಉಳಿದಿರೋ ಅಂತಹ ಜೀವನದ ಸಮಯ ಏನಿದೆ ಅದನ್ನು ಅರ್ಥಪೂರ್ಣವಾಗಿ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಬ್ಬರ ಜೊತೆ ಕನೆಕ್ಟ್ ಮಾಡೋದಕ್ಕೆ ಈ ತರಹದ ಒಂದು ಮೀಡಿಯಮ್ ಬೇಕಾಗುತ್ತೆ. ಸಾಹಿತ್ಯವೋ, ಸಂಗೀತವೋ, ಮತ್ತೊಂದೋ. ಬಹುಶಃ ರಾಜಕೀಯ ಚರ್ಚೆ ಮಾಡ್ತಾ ಇದ್ದರೆ ಅದು ತುಂಬೋದಿಲ್ಲ. ಯಾಕೆಂತಂದರೆ ಆ ಥರದ್ರಲ್ಲಿ ಘರ್ಷಣೆಯ ಸಾಧ್ಯತೆ ಇರುತ್ತೆ. ಒಂದೇ ತತ್ವ ಎಲ್ಲರೂ ಪಾಲಿಸಬೇಕು ಅಂತ ಇರೋದಿಲ್ಲ. ಹಾಗಾಗಿ ಎಲ್ಲಿ ಮಿನಿಮಮ್ ಕಾನ್ಫ್ಲಿಕ್ಟ್ ಇದೆಯೋ, ಎಲ್ಲಿ ನಿಜವಾದ ಅರ್ಥದ ಮನೋರಂಜನೆ ಇದೆಯೋ, ಎಲ್ಲಿ ನಿಜಕ್ಕೂ ಯಾರ ಒಲಿಸ್ಲಿಕ್ಕಲ್ಲ, ಆದರೆ ನನ್ನದೇ ಸೆಲ್ಫ್ ಆ್ಯಕ್ಚುಲೈಸೇಷನ್ಗೋಸ್ಕರ ನನ್ನನ್ನು ನಾನು ಸಂತುಷ್ಟಿಗೊಳಿಸ್ಕೊಳ್ಳೋದಕ್ಕೆ ಮಾಡಬಹುದಾದಂತಹ ಒಂದು ಚಟುವಟಿಕೆ, ಅದು ಕಲೆನೋ ಸಾಹಿತ್ಯನೋ ಮತ್ತೊಂದೋ, ಅದನ್ನು ನಮಗೆ ನಾವು ಕಂಡುಕೊಳ್ಬೇಕು. ಆದರೆ ಅಂಥದ್ದೊಂದನ್ನು ಕಂಡುಕೊಳ್ಬೇಕಾದ ಅವಶ್ಯಕತೆ ಇದೆ. ಒಂದೇ ಇರಬೇಕು ಅಂತಲೂ ಇಲ್ಲ, ಬೇರೆ ಬೇರೆ ವಿಷಯಗಳಲ್ಲಿ ನಾವು ಆನಂದವನ್ನು ಪಡ್ಕೊಳ್ಬಹುದು. ಮತ್ತು DVG ಅವರ ಕಗ್ಗ ನೆನಪಾಗುತ್ತೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಾಹಿತ್ಯದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ನಾವೆಲ್ಲರೂ ಬ್ರಹ್ಮಾನುಭವಿಗಳಾಗೋದಕ್ಕೆ ಅಥವಾ
ಬ್ರಹ್ಮಾನಂದವನ್ನು ಇರೋವಾಗಲೇ ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಸ್ಪಿರಿಚುಯಾಲಿಟಿ ಮೂಲಕನೋ ಅಥವಾ ಮೊದಲೇ ಹೇಳಿದ ಹಾಗೆ ಸಂಗೀತ ಸಾಹಿತ್ಯಗಳ ಮೂಲಕನೋ ಅಥವಾ ಒಳ್ಳೆಯ ಸ್ನೇಹಿತರ ಸಹವಾಸದಿಂದನೋ ಮಾಡಿಕೊಳ್ಬೇಕಾಗಿದೆ. ಅದನ್ನು ಆ ಸಮಯ ಬಂದಾಗ ಮಾಡ್ಕೊಳ್ತೀನಿ ಅಂತ ಕಾಯ್ದೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅನ್ನೋಂಥ ಡಿನಯಲ್ನಲ್ಲಿ ಇರದೆ ಈ ಹೊತ್ತೇ ಆ ತಯಾರಿಯಲ್ಲಿ ತೊಡಗಿದ್ರೆ ನಮ್ಮ ಪೋಸ್ಟ್ ರಿಟೈರ್ಡ್ ಜೀವನ ಅಥವಾ ನಮಗೆ ಹೆಚ್ಚು ಸಮಯ ಸಿಕ್ಕುವಂಥ ಜೀವನ ಅಂತ ಇಟ್ಕೊಳ್ಳೋಣ, ಆ ಜೀವನ ಎಲ್ಲರೂ ರಿಟೈರ್ ಆಗಲೇಬೇಕು ಅನ್ನೋ ಏನೂ ಇಲ್ಲ, ಅಂತಹ ಜೀವನ ಸುಖಕರವಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.